ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈಗ ನಮ್ಮ ಹಿರಿಯರಾದಂಥ ಆನಂದ್ ಸೋಮಣ್ಣವರು ಹಾಗೂ ವರದರಾಜಣ್ಣವರು ಮಾತಾಡ್ತಾ ಈ ಕೋರೆಗಾಂವ್ ವಿಜಯೋತ್ಸವ ಯಾವ ರೀತಿ ಆಯಿತು ಅಂತೇಳಿ ಹಿನ್ನೆಲೆಯನ್ನು ಹೇಳುವುದರ ಮುಖಾಂತರ ನಮಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಅಂದು ನೇರವಾಗಿ ಇದ್ದಂಥ ದ್ರೋಹಿಗಳನ್ನ, ಶತ್ರುಗಳನ್ನ ನೇರವಾಗಿ ಒಡೆದು ಉಂಡಸ್ತರು. ಅದು 22,000 ಆಗಿರ್ಬೋದು, 25,000 ಆಗಿರ್ಬೋದು, ಎಷ್ಟೋರ ಆಗಿರ್ಬೋದು. ಯಾಕಂದ್ರೆ ಎದುರುಗಡೆಯಿಂದ ಬಂದ್ರು. ಆದ್ರೆ ಈಗ ನಮ್ಮಲ್ಲಿರುವಂತ ಶತ್ರುಗಳಿದಾರಲ್ಲ, ಹಿತಶತ್ರುಗಳು, ಈ ಹಿತಶತ್ರುಗಳನ್ನ ಒಡ್ಲಿಕ್ಕೆ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ. ತಿಂಗಳಲ್ಲಿ ದಲಿತ ಪ್ರಗತಿಪರ ಸಂಘಟನೆಗಳು ತಿಂಗಳಲ್ಲಿ 2-3 ಸ್ಟ್ರೈಕ್ಗಳನ್ನ ಮಾಡ್ತಾ ಇದ್ದಾವೆ. ಏನು ಮನವಿ ಪತ್ರಗಳನ್ನ ಕೊಡ್ತಾ ಇದ್ದಾವೆ. ಆಳುವಂತ ಸರ್ಕಾರಗಳು, ಆಳುವಂತ ನಾಯಕರು, ಜನಪ್ರತಿನಿಧಿಗಳು ಬರೀ ಆಶ್ವಾಸನೆಗಳ ಮುಖಾಂತರ ನಮ್ಮ ಜನರ ಶಕ್ತಿಯನ್ನ ತಾವು ಪಡೆದು ಶಕ್ತಿವಂತರಾಗಿ, ಅವರು ಶಕ್ತಿವಂತರಾದ್ಮೇಲೆ ನಮ್ಮನ್ನ ಶಕ್ತಿಹೀನರಾಗಿ ಮಾಡ್ತಿರುವಂಥದ್ದು ದುರದೃಷ್ಟಕರ. ಹಾಗಾಗಿ ಏನು ನಮ್ಮ ಹಿರಿಯರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗ್ತದೆ. ಜೊತೆಗೆ ಏನು ಈ ಕೋರೆಗಾಂವ್ ವಿಜಯೋತ್ಸವ ನಮಗೊಂದು ಆದರ್ಶಪ್ರಾಯವಾದಂತ ಯುದ್ಧ. ಯಾಕಂತ ಹೇಳಿದ್ರೆ ಮನುಷ್ಯ ಒಂದು ಗುರಿ, ಛಲ ಮತ್ತು ನಡೆ ಎಲ್ಲ ಕರೆಕ್ಟ್ ಆಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ಆ ಒಂದು ಯುದ್ಧದ ಒಂದು ಪ್ರೇರೇಪಣೆ ಆಗಿರ್ತದೆ. ಕಾರಣವಾದ್ರೂ ಇಷ್ಟೇ, ಅವ್ರು 22,000 ಜನ ಸೈನಿಕರು, ಅವರು ಸೈನಿಕರೇ, ಇವರು ಸೈನಿಕರೇ. ಆದ್ರೆ ಇವ್ರ ಮನಸ್ಸಿನಲ್ಲಿ ನನ್ನ ಜನಕ್ಕೆ ಒಂದು ಅಕ್ಷರ ಕೊಡಿಸ್ಬೇಕು, ಸಮಾನತೆ ಕೊಡಿಸ್ಬೇಕು, ವಿದ್ಯೆ ಕೊಡಿಸ್ಬೇಕು ಅನ್ನುವ ಒಂದು ಅಚಲವಾದಂತ ಗುರಿ ಇತ್ತು ಮತ್ತು ಧ್ಯೇಯ ಇತ್ತು. ಅವೆರಡನ್ನ ಇಟ್ಕೊಂಡು ಹೋರಾಟ ಮಾಡಿದಕ್ಕೆ ನಮ್ಗೆ ಸುಲಭವಾಗಿ ಜಯ ಸಿಕ್ತು. ಹಾಗಾಗಿ ಎಲ್ಲ ನಮ್ಮ ಬಂಧುಗಳು ನಮ್ಮಲ್ಲಿರುವಂತ ಕೆಲವು ಹಿತಶತ್ರುಗಳನ್ನ ಫಸ್ಟ್ ತಿಳ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡೋಣ, ಅವ್ರನ್ನ ಸರಿ ಮಾಡಿ. ಇಲ್ಲಿ ಎಲ್ಲಾ ಸಂಘಟನೆಗಳು ಇಲ್ಲಿ ಬಂದು ಮಾಡ್ಬೇಕಾಯ್ತು. ಇವತ್ತು ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಹುಣಸೂರಲ್ಲಿ ಅತಿ ಹೆಚ್ಚು ಇರುವಂತ ನಮ್ಮ ಬಹುಜನರು, ಅತಿ ಹೆಚ್ಚು ಜನ ಇದ್ದೀವಿ. ಆದ್ರೆ ನಾವಿಲ್ಲಿ ಇಷ್ಟು ಜನ ಸೇರ್ತಾ ಇರೋದು ಇದು ಸಾಂಕೇತಿಕವಾಗಿ ಅಂತ ರಾಮಕೃಷ್ಣನವರು ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ನಡೆಸುವಂತಾಗ್ಲಿ, ನಾವೆಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸೋಣ, ದುಡಿಯೋಣ ಅಂತ ಹೇಳ್ತಾ ಬಹಳ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು. ಈ ತಿಂಗಳಲ್ಲೇ ಮಾಡೋಣ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಪ್ರತಿಭೆಗಳು ಏನೇನಿದೆಯೋ ಅಂತ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಅವ್ರಿಗೆಲ್ರಿಗೂ ಸಹ ಒಂದು ಗುರುತಿಸುವಂತ ಕೆಲಸವನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡೋಣ. ಆವಾಗ ವಿದ್ಯಾರ್ಥಿಗಳ ಮನಸ್ಸಲ್ಲಿ, ಯುವಕರ ಮನಸ್ಸಿನಲ್ಲಿ ಈ ಹಿಂದೆ ಇದ್ದಂತ ಹೋರಾಟದ ಕೆಚ್ಚು ಹಾಗೂ ಕಿಚ್ಚು ಎರಡನ್ನು ಹಚ್ಚುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ತಮ್ಮ ಎಲ್ಲ ಬಂಧುಗಳಿಗೆ ನಾವು ಈ ಮುಖಾಂತರ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆ ವಿಜಯೋತ್ಸವದ ಸಂಕೇತಕವಾಗಿ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಸಹ ವಿತರಣೆಯನ್ನ ಮಾಡಿ ನಾವು ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸೇರ್ಕೊಂಡಿರುವಂತ ಸಂದರ್ಭದಲ್ಲಿ ನನಗೂ ಸಹ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಭೀಮ ಬಂಧುಗಳಿಗೆ ವಂದಿಸುತ್ತಾ ನನ್ನ ಮಾತನ್ನ ವಿರಾಮ ಮಾಡ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ವಕೀಲ ಪುಟ್ಟರಾಜರವರಿಗೆ ಧನ್ಯವಾದಗಳು. ಈಗ ಹಿರಿಯ ಮುಖಂಡರು ಆದಂತ ಗುರುಗಳು ಆದಂತ ಜಿ ಮಾದೇವರು ಮಾತಾಡ್ಬೇಕಂತ. ಆತ್ಮೀಯರೇ, ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿ ಹಾಜರಿರುವ ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ, ಇವತ್ತು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವದ 208ನೇ ವರ್ಷದ ಆಚರಣೆಯಲ್ಲಿದ್ದೇವೆ. ಅದರಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೋರೆಗಾಂವ್ ಹೋರಾಟದ ವಿಜಯೋತ್ಸವವನ್ನ, ಅದರ ಜೊತೆಯಲ್ಲಿ ಅಂಬೇಡ್ಕರ್ನ ಸ್ಮರಿಸುವಂತ ಒಂದು ಅರ್ಥಪೂರ್ಣ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ, ಈವರೆಗೂ ಮಾತನಾಡಿದಂತ ಮಹನೀಯರು ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಇದ್ದಂತ ರೂಢಿಗತ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನನ್ನ ಸಹಮತವೂ ಇದೆ. ನಾನಿಲ್ಲಿ ಪ್ರಸ್ತಾಪಿಸಿದ ಅದನ್ನು ಮೀರಿ ಬೇರೆ ವ್ಯಾಖ್ಯಾನನೂ ಕೂಡ ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿದೆ. ಅದನ್ನ ನಾನು ಎಲ್ಲರ ಗಮನಕ್ಕೆ ತರುವ ಒಂದು ಪ್ರಯತ್ನವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸ್ನೇಹಿತರೆ, 1818ರಲ್ಲಿ ಭೀಮಾ ಕೋರೆಗಾಂವ್ ಯುದ್ಧ ನಡೀತದೆ.
ಮಹಾರಾಷ್ಟ್ರದ ಪುಣೆಯ ಕೊರೆಂಗಾವ್ ಅನ್ನೋ ಒಂದು ಊರು, ಅದು ಭೀಮಾ ನದಿಯ ತೀರದಲ್ಲಿದೆ. ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮತ್ತೆ ಮಹಾರಾಷ್ಟ್ರದ ನಡುವಿನ ಯುದ್ಧ ಅದು ಎಲ್ಲರೂ ಭಾವಿಸ್ದಂಗೆ ಮತ್ತೆ ಈವರೆಗೂ ಒಂದು ರೂಢಿಲಿರದಂಗೆ ಕೇವಲ 500 ಸೈನಿಕರು, ಅದರಲ್ಲಿ ಸಂಪೂರ್ಣ ಮಹರ್ ಸೈನಿಕರಿದ್ರು. ಅವರು ಮಹಾರಾಷ್ಟ್ರದ ಪೇಶ್ವೆಗಳ ವಿರುದ್ಧ ಬೃಹತ್ ಸೈನ್ಯ ಅವ್ರದ್ದು, ಆ ಬೃಹತ್ ಸೈನ್ಯದ ವಿರುದ್ಧ ತಮ್ಮ ಇಷ್ಟವನ್ನ ಸಾರಿ ಬಹಳ ಪ್ರಬಲವಾದ ಪ್ರತಿರೋಧವನ್ನು ನೀಡಿ ಅವರ ವಿಜಯ ಆಗ್ತಾರೆ. ಅದು ಕೊನೆಯ ಆಂಗ್ಲೋ ಇಂಡಿಯಾ ಮತ್ತೆ ಮಹಾರಾಷ್ಟ್ರದ ಯುದ್ಧ ಆಗುತ್ತೆ. ಅಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಗೆಲ್ಲುತ್ತೆ, ಅದು ಈಸ್ಟ್ ಇಂಡಿಯಾ ಕಂಪನಿಯ ಜಯ ಆಗುತ್ತೆ. ಬಟ್ ನಾವಿಲ್ಲಿ ಭಾವಿಸ್ತಾ ಇರೋದು ಏನಂದ್ರೆ, ಆ ಯುದ್ಧದಲ್ಲಿ ಅತಿ ಹೆಚ್ಚು ಮಹಾರ್ ಸೈನಿಕರಿಂದ ಅದು ನಾವು ನಮ್ಮ ಹೋರಾಟ ಮಹಾರಾಷ್ಟ್ರದ ಪೇಶ್ವೆಗಳು ಏನು ಬ್ರಾಹ್ಮಣ್ಯವಾದವನ್ನ ಕಟ್ಟರ್ ಬ್ರಾಹ್ಮಣವಾದಿಗಳೇನಿದ್ದಾರೆ ಅವರ ವಿರುದ್ಧದ ವಿಜಯೋತ್ಸವ ಅಂತ ನಾವು ಈವರೆಗೆ ಭಾವಿಸ್ತಾ ಇದ್ದಾವೆ. ಅಂಬೇಡ್ಕರ್ ಅವರ ಸಂಬಂಧಿಗಳು ಪ್ರಕಾಶ್ ಅಂಬೇಡ್ಕರ್ ಅವರ ಮೊಮ್ಮಗನ ಅಳಿಯವಾದಂತ ಆನಂದ್ ತೇಲ್ತುಂಬಿಯವರು ಕೂಡ ಚರಿತ್ರೆಯಲ್ಲಿ ವ್ಯಾಖ್ಯಾನಿಸ್ತಾರೆ. ಅವತ್ತಿನ 1918ರ ಸಂದರ್ಭದಲ್ಲಿ ದಲಿತ ಪ್ರಜ್ಞೆ ಅಥವಾ ದಲಿತ ಸಮುದಾಯ ಹೋರಾಟ ಬ್ರಾಹ್ಮಣ ಸಾಹಿಯ ವಿರುದ್ಧ ಇನ್ನೂ ಅದು ಚಾಲ್ತಿಯಲ್ಲಿ ಇರಲಿಲ್ಲ. ಆ ತರ ಪರಿಭಾವಿಸ್ತಕ್ಕಂಥ ಸಂದರ್ಭವನ್ನು ಅದು ಇರಲಿಲ್ಲ. ಕೇವಲ ಅಲ್ಲಿ ಮಹಾರ್ ಸೈನಿಕರು ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರಾಗಿ ಅಷ್ಟೇ ಇರ್ತಾರೆ. ಅದು ಯುದ್ಧ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧದ ಹೋರಾಟವಾಗಿರ್ತದೆ. ಅದನ್ನು ನಾವು ನಮ್ಮ ಮಹಾರ್ಗಳೇ ಇದ್ದರಿಂದ ಅದು ನಮ್ಮ ಹೋರಾಟದ ದಿಗ್ವಿಜಯ ವಿಜಯೋತ್ಸವ ಅಂತ ನಾವು ಭಾವಿಸ್ತಾ ಈವರೆಗೆ ನಾವು ಅದನ್ನ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅನ್ನೋದನ್ನ ಅವರು ವ್ಯಾಖ್ಯಾನಿಸ್ತಾರೆ. ಇದು ಒಂದು ಹಂತದಲ್ಲಿ ಇದೆ. ಸೊ ಈ ತರದ ವಿಜಯೋತ್ಸವ ಒಂದು ಸಂದರ್ಭದಲ್ಲಿ ನಡೆದಿದ್ರಿಂದ ಇದು ಅಂಬೇಡ್ಕರ್ ನಮ್ಮ ಆನಂದ್ ಸ್ವಾಮಿ ಹೇಳ್ದಂಗೆ ಅಂಬೇಡ್ಕರ್ ಅವರು ಅದನ್ನ ಶೋಧನೆ ಮಾಡಿ ಅದನ್ನ ಗಮನಿಸ್ತಾರೆ. 1927ರಲ್ಲಿ ಅಂಬೇಡ್ಕರ್ ಅವರು ಭೀಮಾ ಕೊರೆಂಗಾವ್ ವಿಜಯೋತ್ಸವ ಏನ್ ನಡೆದಿದೆ ಅಲ್ಲಿ ವಿಜಯ ಸ್ತಂಭವನ್ನ ಸ್ಥಾಪಿಸಿದ ಆ ಸ್ಥಳಕ್ಕೆ ಭೇಟಿ ನೀಡಿ ಮಹಾರ್ ಸಮುದಾಯ ಹೋರಾಟದಲ್ಲಿ ಏನು ವಿಜಯೋತ್ಸವನ ಸಾಧಿಸಿತೋ ಅದನ್ನ ನಮ್ಮ ಸಾಂಕೇತಿಕ ಸ್ವಾಭಿಮಾನದ ಸಂಕೇತವಾಗಿ ನಾವು ಭಾವಿಸಿ ಮುಂದೆ ಅದನ್ನ ವಿಜಯೋತ್ಸವ ಆಚರಿಸಬೇಕನ್ನುವ ಒಂದು ನಿಲುವನ್ನು ಅವರು ತಾಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ಅದು ದಲಿತರ ಭೀಮಾ ಕೊರೆಂಗಾವ್ ವಿಜಯೋತ್ಸವವಾಗಿ ಇವತ್ತು ಆಚರಣೆಯಲ್ಲಿ ಬರ್ತಾ ಇದೆ ಸ್ನೇಹಿತರೆ.